ಪ್ಯಾಷನ್ ಫ್ರೂಟ್ ಅಂತ ಹೇಳಿ ಬಯಲುಸೀಮೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಕರಿ ತುಳಸಿ ಇದೆ, ಹಸಿರು ತುಳಸಿ ಇದೆ, ಚಕ್ರಮುನಿ ಇದೆ, ಇಲ್ಲಿ ಕೇಶವರ್ಧಿನಿ ಇದೆ, ಆಮೇಲೆ ಸೇವಂತಿಗೆ ಇದೆ, ಮಲ್ಲಿಗೆ ಇದೆ. ಈ ಥರ ಒಂದಷ್ಟು ವೆರೈಟೀಸ್ ಇವು ನಮ್ಮ ಡ್ರ್ಯಾಗನ್ ಫ್ರೂಟು. ಈ ಥರದ್ದು ಒಂದು 8-10 ವೆರೈಟೀಸು ಮನೆ ಎದುರುಗಡೆನೆ ನಮಗೆ ಬೇಕಾದಂಥ ಬರುತ್ತೆ. ಕೆಮ್ಮು, ನೆಗಡಿ, ಜ್ವರ, ಆಯಿತಾ, ಮೈಕೈ ನೋವು, ತಲೆನೋವು. ಸೊ ಈ ಥರ ನೀವು ಗಮನಿಸಬಹುದು ಇಲ್ಲಿ ಔಷಧಿ ಗಿಡಗಳು ಯಾವ್ಯಾವುದಿದೆ ಅಂಥೇಳಿ. ಇಲ್ಲಿ ಒಂದು 4 ವೆರೈಟಿಯ ತುಳಸಿಗಳಿದೆ. ಆ ಹಾಸು ಬಂಡೆಯ ಮೇಲೆ ಒಂದು ಸ್ವಲ್ಪ ರಿಂಗ್ ಹಾಕಿ ಗೊಬ್ಬರಗಳನ್ನು ಹಾಕಿ ಅದನ್ನು ಒಂದೊಂದೇ ರಿಂಗ್ಗಳನ್ನಾಗಿ ಇಟ್ಟುಬಿಟ್ಟು ಅದರಲ್ಲಿ ಒಂದಷ್ಟು ಔಷಧೀಯ ಗಿಡಮೂಲಿಕೆ ಸಸ್ಯಗಳನ್ನು ಹಾಕಿ ನಾವು ಇದನ್ನು ಬೆಳೆಸಿದ್ದೀವಿ. ತುಳಸಿ ನೋಡಿದ್ದೀರಾ, ಹಸಿರು ತುಳಸಿ ನೋಡಿದ್ದೀರಾ. ಇಲ್ಲಿ ಶ್ರೀ ತುಳಸಿ ಒಂದು ಎಕ್ಸ್ಟ್ರಾ ಇದೆ, ಕರ್ಪೂರ ತುಳಸಿ ಒಂದು ಎಕ್ಸ್ಟ್ರಾ ಇದೆ. ಇದು 4 ತುಳಸಿನೇ. ಅದ್ರದ್ದು ಹೂವು ನೋಡಿ, ಎಲೆ ನೋಡಿ, ಬಣ್ಣ ನೋಡಿ, ಆಕಾರ ನೋಡಿ, ಗಾತ್ರ ನೋಡಿ, ಘಾಟು ನೋಡಿ. ನಮಸ್ಕಾರ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಿಮಗೆ ಗೊತ್ತಿದೆ. ಸೊ ಈಗ ನಾವು ತೋಟದಲ್ಲಿದ್ದಾಗ ನಮಗೆ ಹೂವು, ಔಷಧಿ, ತರಕಾರಿ ಇವೆಲ್ಲ ಬೇಕಾಗುತ್ತೆ. ಸೊ ಇದು ಹೂಬನ. ಲೋಳೆ ಸರ ಇದೆ. ಇದು ಯಾವ್ದು ಹೇಳಿ? ಇದು ಅಂತಿಗೊನೆ ಅಂತ ಹೇಳಿ, ಜೇನಿಗೆ ಬಹಳ ಇದು. ಚಕ್ರಮುನಿ, ನೆಲಬೇವು, ಬೇವಿನಕ್ಕಿಂತ ಬಹಳಷ್ಟು ಕಠಿಣ ಇರುತ್ತೆ ಅದ್ರ ಕಹಿ. ಅಲ್ಲಿ ಹಾಗೆ ಉದ್ದಕ್ಕೆ ಬಳ್ಳಿ ನಿಂತಿದೆಯಲ್ಲ, ಅದು ಪ್ಯಾಷನ್ ಫ್ರೂಟ್ ಅಂತ ಹೇಳಿ ಬಯಲುಸೀಮೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಕರಿ ತುಳಸಿ ಇದೆ, ಹಸಿರು ತುಳಸಿ ಇದೆ, ಚಕ್ರಮುನಿ ಇದೆ, ಇಲ್ಲಿ ಕೇಶವರ್ಧಿನಿ ಇದೆ, ಆಮೇಲೆ ಸೇವಂತಿಗೆ ಇದೆ, ಮಲ್ಲಿಗೆ ಇದೆ. ಈ ಥರ ಒಂದಷ್ಟು ವೆರೈಟೀಸ್ ಇವು ನಮ್ಮ ಡ್ರ್ಯಾಗನ್ ಫ್ರೂಟು. ಈ ಥರದ್ದು ಒಂದು 8-10 ವೆರೈಟೀಸು ಮನೆ ಎದುರುಗಡೆನೆ ನಮಗೆ ಬೇಕಾದಂಥ ಹೂಗಳನ್ನು. ಇವು ಗ್ಲಾಡಿಯೋಲಸ್ ಇಲ್ಲಿದೆಯಲ್ಲ, ಇವು ಗ್ಲಾಡಿಯೋಲಸ್ ಚೆಂದಾಗಿರ್ತಕ್ಕಂಥ. ಇದು ನಮ್ಮ ಹೂಬನ, ನಮ್ಮ ತೋಟದ ಹೂಬನ. ಓಕೆ, ಈಗ ಔಷಧಿ ವನಕ್ಕೆ ಹೋಗೋಣ ಬನ್ನಿ. ಯಾಕೆ ಬೇಕಾಗುತ್ತೆ? ನಮ್ಗೆ ಅನಾರೋಗ್ಯ ಆದಾಗ ಸಾಮಾನ್ಯವಾಗಿ ನಮ್ಗೆ ಅನಾರೋಗ್ಯ ಏನೇನಾಗುತ್ತೆ, ನಿಮಗೆ ಆಗಲಿ ಏನೇನಾಗುತ್ತೆ? ನೆಗಡಿ ಬರುತ್ತೆ, ಕೆಮ್ಮು, ನೆಗಡಿ, ಜ್ವರ, ಆಯಿತಾ, ಮೈಕೈ ನೋವು, ತಲೆನೋವು. ಸೊ ಈ ಥರದ್ದು ಅದನ್ನು ಹಾಗೆ ಬಿಟ್ಟರೆ ಮತ್ತು ಆಮೇಲೆ ಅದು ವೈರಲ್ ಫೀವರು ಹಂಗೆ ಆ ಥರ ಎಲ್ಲ ಮುಂದೆ ಹೋಗುತ್ತೆ. ಸೊ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಔಷಧಿ ಗಿಡಗಳು ಯಾವ್ಯಾವುದಿದೆ ಅಂಥೇಳಿ. ಇಲ್ಲಿ ಒಂದು 4 ವೆರೈಟಿಯ ತುಳಸಿಗಳಿದೆ. ಸೊ 4 ತಾಕುಗಳಿದು. ಅದು 400-450 ರೂಪಾಯಿಗೆ ಒಂದು ಸಿಮೆಂಟ್ ರಿಂಗ್ ಸಿಗುತ್ತೆ. 450 ರೂಪಾಯಿ ಸಿಮೆಂಟ್ ರಿಂಗ್ಗೆ ಸೊ ಅಲ್ಲಿ ನಿಮಗೆ ಒಂದಷ್ಟು ಗೊಬ್ಬರಗಳು ಅದನ್ನೆಲ್ಲ ಹಾಕಿ, ಇದು ಆ್ಯಕ್ಚುಲಿ ಕೆಳಗಡೆ ಬಂಡೆ. ಇದು ಈ ಬಂಡೆ ಮೇಲೆ ಆ ರಿಂಗ್ಗಳನ್ನಿಟ್ಟು, ಅಂದರೆ ಮಣ್ಣಿಲ್ಲ ಅಂದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆ ಕಡೆ ನೋಡ್ಬೋದು ನೀವು, ಇದಿಷ್ಟು ಬಂಡೆನಾ, ಹಾಸು ಬಂಡೆನಾ. ಆ ಹಾಸು ಬಂಡೆಯ ಮೇಲೆ ಒಂದು ಸ್ವಲ್ಪ ರಿಂಗ್ ಹಾಕಿ ಗೊಬ್ಬರಗಳನ್ನು ಹಾಕಿ ಅದನ್ನು ಒಂದೊಂದೇ ರಿಂಗ್ಗಳನ್ನಾಗಿ ಇಟ್ಟುಬಿಟ್ಟು ಅದರಲ್ಲಿ ಒಂದಷ್ಟು ಔಷಧೀಯ ಗಿಡಮೂಲಿಕೆ ಸಸ್ಯಗಳನ್ನು ಹಾಕಿ ನಾವು ಇದನ್ನು ಬೆಳೆಸಿದ್ದೀವಿ. ಇದರಲ್ಲೂ ವೆರೈಟಿ ತುಳಸಿ ನಿಮಗೆ ಗೊತ್ತು. ಕಪ್ಪು ತುಳಸಿ ನೋಡಿದ್ದೀರಾ, ಹಸಿರು ತುಳಸಿ ನೋಡಿದ್ದೀರಾ. ಇಲ್ಲಿ ಶ್ರೀ ತುಳಸಿ ಒಂದು ಎಕ್ಸ್ಟ್ರಾ ಇದೆ, ಕರ್ಪೂರ ತುಳಸಿ ಒಂದು ಎಕ್ಸ್ಟ್ರಾ ಇದೆ. ಇದು 4 ತುಳಸಿನೇ. ಅದ್ರದ್ದು ಹೂವು ನೋಡಿ, ಎಲೆ ನೋಡಿ, ಬಣ್ಣ ನೋಡಿ, ಆಕಾರ ನೋಡಿ, ಗಾತ್ರ ನೋಡಿ, ಘಾಟು ನೋಡಿ. ಎಲ್ಲರೂ ಒಂದೊಂದು ಬೇರೆ ಬೇರೆ ಎಲೆ ತಿನ್ನಿ, ಆಮೇಲೆ ಹೇಳ್ತೀನಿ ನಾನು. ಓಕೆ, ಇದು ಕರ್ಪೂರ ತುಳಸಿ, ಕರಿ ತುಳಸಿ, ಶ್ರೀ ತುಳಸಿ, ಹಸಿರು ತುಳಸಿ. ಈ 4 ತುಳಸಿಲಿ ಈ ಒಂದು ತಾಪಮಾನ ವಾತಾವರಣಕ್ಕೆ ತುಂಬ ಚೆನ್ನಾಗಿ ಯಾವ ತುಳಸಿ ಬಂದಿದೆ? ಕರ್ಪೂರ ತುಳಸಿ ಬಂದಿದೆ. ಇದು ನೋಡಿ ಎಷ್ಟು ಅಗಲ ಬಂದಿದೆ, ಅಂದರೆ ಇದು ಇಲ್ಲಿ ನೇಟಿವ್ ಆರಾಮಾಗಿ ಬರುತ್ತೆ. ಈ ಒಂದು ತಾಪಮಾನಕ್ಕೆ ಅದು ಒಗ್ಗಿಕೊಂಡಿದೆ. ಸುಲಭ ಸಾಧ್ಯವಾಗಿ ನಾವು ಇದನ್ನು ಹೆಚ್ಚಾನೆಚ್ಚು ಬೆಳೆಸಬಹುದು. ಸೊ ಇದನ್ನು ಸ್ಯಾಂಪಲ್ ಪಟ್ಟಿ ಅಂತ ಕರಿತೀವಿ ನಮ್ಮ ಕೃಷಿ ಲ್ಯಾಂಗ್ವೇಜಲ್ಲಿ. ಒಂದು ಸಣ್ಣ ಪ್ರಯೋಗದ ತಾಕು, ಆ ಪ್ರಯೋಗದ ತಾಕು. ಹಾಗಾಗಿ ಇದು 4 ಥರ ಹಾಕಿದ್ದೀನಿ. 4ರಲ್ಲಿ ಯಾವ ತಳಿ ಚೆನ್ನಾಗಿದೆ ಹಾಗೆ. ಮಾವು ಅಲ್ಲೂ ಅಷ್ಟೇ. ನಮ್ಮ ಇಲ್ಲಿ ಟೆಂಪ್ರೇಚರ್ ಬಯಲುಸೀಮೆಯಲ್ಲಿ ಜಾಸ್ತಿ ಇರೋದ್ರಿಂದ ಹಣ್ಣಿನ ರಾಜ ಮಾವು. ಮಾವುಗಳಲ್ಲೂ ಇನ್ನೊಂದು ರಾಜ ಯಾವುದು? ಆಲ್ಫಾನ್ಸೋ. ತುಂಬ ಜನ ಇಷ್ಟಪಡ್ತಾರೆ ಆಲ್ಫಾನ್ಸೋ. ನಾವು ಇಲ್ಲಿ ಹಾಕಿದ್ರೆ ನಮ್ಮ ಹೈ ಟೆಂಪ್ರೇಚರ್ಗೆ, ನಮ್ಮದು 40, 42, 43 ಎಲ್ಲ ಇರುತ್ತೆ ಇಲ್ಲಿ. ಈ ಟೆಂಪ್ರೇಚರ್ಗೆ ಫ್ಲವರ್ ಡ್ರಾಪ್ ಆಗಿಬಿಡುತ್ತೆ. 36 ಡಿಗ್ರಿ ಟೆಂಪ್ರೇಚರ್ ದಾಟ್ತಿರಿ ಟೆಂಪ್ರೇಚರ್ ಆಯಿತು ಅಂದರೆ ಆ ಫ್ಲವರ್ ಏನಾಗುತ್ತೆ, ಆ ಬಿಸಿಲನ್ನು ತಾಡ್ಕೊಳ್ಳಾರ್ದೆ ಡ್ರಾಪ್ ಆಗಿಬಿಡುತ್ತೆ. ಆ ಹೂ ಹೋಗಿ ಕಾಯಾಗಲ್ಲ. ಸೊ ಆ ಕಾಯಿ ಹೋಗಿ ಹಣ್ಣಾಗಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಆ ಫ್ಲವರ್ ಡ್ರಾಪ್ ಆಯಿತು ಅಂತ ಹೇಳಿದ್ರೆ ನಮಗೆ ಗಿಡ ಎಲ್ಲ ಚೆನ್ನಾಗಿರುತ್ತೆ, ಕಾಯೇ ಬರೋಲ್ಲ, ಹಣ್ಣೇ ಬರೋಲ್ಲ. ಸೊ ಆ ಟೆಂಪ್ರೇಚರ್ಗೆ ನಮಗಿದು ಒಗ್ಗಲ್ಲ. ಗಿಡ ಚೆನ್ನಾಗಿರುತ್ತೆ, ಹೂ ಆಗಲ್ಲ, ಕಾಯಿ ಆಗಲ್ಲ.
ಅವಾಗ ಏನು ಮಾಡ್ಬೇಕು ನಾವು? ಸೊ ಆ ತಳಿಗಳು ಆದಷ್ಟು ಈ ಒಂದು ತಾಪಮಾನದಲ್ಲಿ ಅವಾಯ್ಡ್ ಮಾಡಿ. ಸ್ವಲ್ಪ ಹುಬ್ಬಳ್ಳಿ ಧಾರವಾಡ ಆ ಕಡೆ ಹೋದರೆ ಆ ಕಡೆ ಎಲ್ಲ ಆಲ್ಫಾನ್ಸಲ್ಲಿ ಸ್ವಲ್ಪ ಒಂದು ಆರ್ದ್ರ ವಾತಾವರಣ ಇರುತ್ತೆ, ಮಲೆನಾಡು ಸೆರಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಓಕೆ, ಆ ಒಂದು ವಾತಾವರಣದಲ್ಲಿ ಅಲ್ಲಿ ಬರುತ್ತೆ. ನಮ್ಮ ಬಿಸಿಲು ನಾಡಿಗೆ ಕೇಸರ್ ವೆರೈಟಿ ತುಂಬ ಚೆನ್ನಾಗಿರುತ್ತೆ ಮಾವಲ್ಲಿ. ಇಲ್ಲೂ ಕೂಡ ಈ 4 ತುಳಸಿ 4 ಚೆನ್ನಾಗಿ ಬರುತ್ತೆ. ಅದರಲ್ಲಿ ಇನ್ನು ತುಂಬ ಚೆನ್ನಾಗಿ ಬರೋದು ಇದು. ಇದನ್ನು ಬೆಳೆದ್ರೆ ನಮಗೆ ಅಷ್ಟು ರಿಸ್ಕ್ ಇಲ್ಲ. ಈ ಒಂದು ವಾತಾವರಣಕ್ಕೆ ಒಕ್ಕೊಂಡಿದೆ ತಾನೇ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಮ್ಮಲ್ಲಿ ಕೇಸರು, ದಶಹರಿ, ಬೇನಿಶಾನು ಮಾವಲ್ಲೂ ಬೇರೆ ಬೇರೆ ತಳಿಗಳಿದೆ. ಆ ತಳಿಗಳಲ್ಲಿ ಈ 3 ತಳಿಗಳು ನಮ್ಮ ಒಂದು ಭಾಗದಲ್ಲಿ, ಕೊಪ್ಪಳ ಭಾಗದಲ್ಲಿ ಕೊಪ್ಪಳ ಮಾವು ಅಂತಲೇ ಕರೀತಾರೆ ಕೇಸರಿ ಮಾವನ್ನ. ಅದು ತುಂಬ ಚೆನ್ನಾಗಿ ಬರುತ್ತೆ. ಅದರ ಸೈಜು, ಟೆಕ್ಸ್ಚರು, ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಹೇಗೆ ಗೀರ್ ಹಸು ಗುಜರಾತಲ್ಲಿ 12 ಲೀಟ್ರ್ ಕೊಡೋದು, ನಾವು ತೊಗೊಂಬಂದ್ಬಿಟ್ಟು ಇಲ್ಲಿ ಬಂದರೆ ಅದು ಆ ಕ್ವಾಂಟಿಟಿ ಕೊಡೋದಿಲ್ಲ. ಹಾಗೆ ನಾವು ಬೇರೆ ಹವಾಮಾನಕ್ಕೆ ಒಗ್ಗಿಕೊಂಡಿರುವ ತೋಟಗಾರಿಕೆ ಬೆಳೆಯನ್ನು ತಂದು ಇಲ್ಲಿ ಹಾಕಿದ್ರೆ ಇಲ್ಲಿ ಬರುತ್ತೆ ಗಿಡ. ಬಟ್ ಆ ಪ್ರಮಾಣದ ಈಲ್ಡಿಂಗು, ಆ ಪ್ರಮಾಣದ ಟೆಕ್ಸ್ಚರು, ಕ್ವಾಲಿಟಿ, ಗುಣಮಟ್ಟ, ಟೇಸ್ಟು ಬರೋದಿಲ್ಲ. ಅಷ್ಟು ಈಸಿಯಾಗಿ ಬೆಳೆಯಲ್ಲ ಮತ್ತು ಸರ್ಕಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಈ ಪ್ರದೇಶಕ್ಕೆ ಯಾವುದು ಸೂಕ್ತವೋ, ಯಾವುದು ಹೇರ್ಲೂಮ್ ಸೀಡ್ಸೋ, ಯಾವುದು ದೇಸಿ ವೆರೈಟಿ ಇಲ್ಲಿ ಮೊದಲಿಂದನೇ ಉದ್ಯುಕ್ತವೋ ಅಂಥದ್ದನ್ನು ನಾವು ಸಪೋರ್ಟ್ ಮಾಡಬೇಕು ಬೆಳೆಯೋದಕ್ಕೆ. ಮತ್ತು ರೋಗ ರುಜಿನೆಲ್ಲ ಕಡಿಮೆ ಅಂತ ಅವಕ್ಕೆ. ಬೇರೆದನ್ನು ತಂದು ಹಾಕೊಂಡ್ಬಿಟ್ರೆ ಅದು ವೀಕ್ ಆಗಿಬಿಡುತ್ತೆ, ಕ್ರಿಮಿಕೀಟಗಳು ಅಟ್ಯಾಕ್ಟ್ ಆಗುತ್ತೆ, ಮತ್ತು ಅದನ್ನು ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಅದಕ್ಕೆ ಜಾಸ್ತಿ ಸಮಯ ಕೊಡಬೇಕಾಗತ್ತೆ. ಓಕೆ ಮಕ್ಕಳೇ, ಅಲ್ಲಿ ಸರ್ ನಿಂತಿದ್ದಾರಲ್ಲ, ಅದು ಒಂದೆಲಗ ಅಂಥೇಳಿ ನೋಡಿದ್ರೆ ನಿಮ್ಮ ಮೆದುಳು ಥರನೇ ಇದೆ ನೋಡಿ. ಅದು ಕೂಡ ಎಡಿಬಲ್, ಒಣಗಿಸ್ಬಿಟ್ಟು ಪೌಡ್ರ್ ಮಾಡೋ ಇಟ್ಕೋಬೋದು. ದಿನ ಅದನ್ನು ಕುಡಿದ್ರೆ ಬುದ್ಧಿಶಕ್ತಿ ತುಂಬ ಚೆನ್ನಾಗಿರುತ್ತೆ. ಆ ಒಂದೆಲೆಗ ನಿಂಗೆ ಸುಮಾರು ಕಡೆ ನಿಮ್ಮ ತೋಟಗಳಲ್ಲೂ ಸಿಗ್ತವೆ ಅಲ್ಲಲ್ಲಿ. ಅದು ಒಂದೆಲೆ ಒಂದು ಸಣ್ಣ ತೊಗೊಂಡೋಗಿ ಹಾಕ್ಬಿಟ್ರೆ ಅದೇ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಒಂದೆಲಗ ಒಂದನ್ನೇ ತೊಗೊಂಬಿಟ್ಟು ಎಕ್ಸ್ಪ್ಯಾಂಡ್ ಹಾಕ್ಬಿಟ್ರೆ ಅದು ಮತ್ತೆ ಬೆಳ್ಕೊಂಡು ಹಬ್ಕೊಂಡು ಹೋಗುತ್ತೆ. ಎಲ್ಲಿ ತೇವಾಂಶ ಇದೆಯೋ, ಅರೆನೆರಳಿದೆಯೋ ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ತೆಂಗಿನ ತೋಟದಲ್ಲಿ, ಅಡಿಕೆ ತೋಟಗಳಲ್ಲಿ ಒಂದೆಲಗಗಳನ್ನು ಹಾಕ್ತಾರೆ. ತುಂಬ ಜಾಸ್ತಿ ಬಿಸಿಲಾದರೆ ಅದು ತಡ್ಕೊಳ್ಳಲ್ಲ, ಮತ್ತು ಯಾವಾಗಲೂ ಅದಕ್ಕೆ ತೇವಾಂಶ ಬೇಕು. ಆ ಥರ ವೆರೈಟಿ ನೀವಿಲ್ಲಿ ಗಮನಿಸ್ಬೋದು. ಒಂದೆಲಗ ಇದು ಕೆಂಪು ಕಲರ್ ಇಲ್ಲೇನಿದೆ ಗಿಡ ಒಳಗಡೆ ಔಷಧೀಯತೆ ಹಾಕಿದ್ದು ಒಂದು 7-8 ವೆರೈಟಿ ಹಾಕಿದ್ದೀವಿ. ಅದು ಟಿಂಚರ್ ಗಿಡ. ಇಲ್ಲಿ ತರಚು ಗಾಯಗಳೇನಾದರೂ ಆಯ್ತಪ್ಪ, ಡೆಟಾಲ್ ಹಾಕೋ ಬದಲು ಆ ಟಿಂಚರ್ ಗಿಡನ ತೆಗೆದುಬಿಟ್ಟು ಹಿಂಗೆ ಮಾಡಿದ್ರೆ ಟಿಂಚರ್ ಗಿಡ ಆಗೋಗುತ್ತೆ. ಇಲ್ಲಿ ಒಂದು ಪರ್ಪಲ್ ಕಲರ್ ಹೂವಿದೆಯಲ್ಲ, ಅದು ಕೇಶವರ್ಧಿನಿ. ಕೇಶವನ್ನು ಕಪ್ಪಾಗಿಸುತ್ತದೆ ಮತ್ತು ಕೇಶವನ್ನು ಬೆಳೆಯುವಂತೆ ಮಾಡುತ್ತದೆ. ಅದರ ರಸಸಾರವನ್ನು ಶುದ್ಧವಾದ ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೇಶವರ್ಧಿನಿ. ನಾನು ಮೌಲ್ಯವರ್ಧನೆ ಬಗ್ಗೆ ಹೇಳ್ತಾ ಇದ್ದೆ ಮಕ್ಕಳೇ. ಈಗ ಕೊಬ್ಬರಿಗೆ ಒಂದು ರೇಟ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಒಣ ಕೊಬ್ಬರಿಗೆ ಬರುತ್ತೆ. ಅದಕ್ಕಿಂತ ಜಾಸ್ತಿ ಒಣ ಕೊಬ್ಬರಿನ ಗಾಣದಲ್ಲಿ ತುರಿದಾಗ ಅದು ಹಿಂಡಿ ಬೇರೆ ಆಗುತ್ತೆ ಮತ್ತು ಎಣ್ಣೆ ಬೇರೆ ಆಗುತ್ತೆ. ಎರಡೂ ಸೇರಿ ಇನ್ನೂ ವ್ಯಾಲ್ಯೂ ಬರುತ್ತೆ. ಆ ಶುದ್ಧವಾದ ಕೊಬ್ಬರಿ ಎಣ್ಣೆ ನಾವು ಕೇಶವರ್ಧಿನಿ ಹಾಕಿದ್ರೆ ಅದ್ರ ವ್ಯಾಲ್ಯೂ ಇನ್ನೂ 4 ಪಟ್ಟು ಆಗುತ್ತೆ. ಒಂದು ಎಳ್ನೀರು ಎಷ್ಟು? 50 ರೂಪಾಯಿ. ಒಣ ಕೊಬ್ಬರಿ kg ಎಷ್ಟು? ಹಾಂ, 60 ರೂಪಾಯಿ ಎಲ್ಲಿ ಸಿಗುತ್ತೋ ನಿನಗೆ? ಪಾವು ಕಿಲೋ ಆಯಿತಾ? ಸೊ ಆಮೇಲೆ ಅದನ್ನು ಗಾಣದಲ್ಲಿ ಹಾಕಿ ಇದನ್ನು ಮಾಡಿದ್ರೆ ಮಿನಿಮಮ್ ಶುದ್ಧವಾಗಿರೋ ಕೊಬ್ಬರಿ ನೀವೇ ತೊಗೊಂಡೋಗಿ ಹಾಕ್ಸಿದ್ರು ನಿಮಗೆ 400 ರೂಪಾಯಿ ಲೀಟ್ರು ಶುದ್ಧವಾದ ಕೊಬ್ಬರಿ ಎಣ್ಣೆ. ನಾನು ಶುದ್ಧವಾದ ಕೊಬ್ಬರಿ ಎಣ್ಣೆ ಹೇಳ್ತಿದ್ದೀನಿ, ಮಿಶ್ರ ಮಾಡಿದ್ದಲ್ಲ. ಆ ಎಣ್ಣೆಗೆ ಈ ಕೇಶವರ್ಧಿನಿ ಇದೆ, ಭೃಂಗರಾಜ ಇದೆ ಅಲ್ಲಿ, ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದನ್ನು ಹಾಕ್ಬಿಟ್ರೆ ಅದು 800 ರೂಪಾಯಿ ಆಗೋಗುತ್ತೆ ಅದು. ಸೊ ಇದು ಮೌಲ್ಯವರ್ಧನೆಯ ಬ್ಯೂಟಿ ಅದು. ಸೊ ಇದ್ದ ಸ್ಥಿತಿಯನ್ನು ನಾವು ಉನ್ನತೀಕರಿಸಿ ಮೌಲ್ಯವನ್ನು ಆ್ಯಡ್ ಮಾಡಿ ಮಾರುಕಟ್ಟೆಗೆ ಬಿಡಗೋದ್ರ ಮುಖಾಂತರ ಅಥವಾ ಗ್ರಾಹಕರಿಗೆ ಕೈಗೆಟುಕುವಂತೆ ಮಾಡೋದ್ರ ಮೂಲಕ ರೈತರಾಗಿ ನಾವು X ಲೆವೆಲ್ ಆದಾಯವನ್ನು ಗಳಿಸಬಹುದು. ಬೇರೆ ಎಲ್ಲ ಪ್ರೊಫೆಷನ್ಸ್ಗಿಂತ ಇದು ಕೂಡ ಆರಾಮಾಗಿ ಸುಲಭವಾಗಿ ಸಾಧ್ಯವಾಗಿ ಹೆಚ್ಚಿನ ನಿರ್ವಹಣೆ ಇಲ್ಲದೆ, ಹೆಚ್ಚಿನ ಖರ್ಚಿಲ್ಲದೆ ಜ್ಞಾನದ ಮುಖಾಂತರ ಸಂಪಾದನೆ ಮಾಡ್ತಕ್ಕಂಥ ಒಂದು ಪ್ರಥ. ಓಕೆ, ಆಮೇಲೆ ಅಲ್ಲಿ ನೀವು ಗಮನಿಸ್ಬೋದು, ಅದು ಗೋಡಂಬಿ ತಾಕು. ಆ ಕಡೆ ನೋಡ್ಬೋದು ಸ್ವಲ್ಪ ಕ್ಲೀನಾಗಿದೆ, ಸಾಲ್ ಮಾಡಿದ್ದೀನಿ, ನೀರು ಹರಿಸಿದ್ದೀನಿ, ಡ್ರಿಪ್ ಲೈನ್ ಆಗಿದೆ, ಒಂದೊಂದು ಬೋರ್ಡ್ಗಳು ಹಾಕಿದ್ದೀನಿ. ಇಲ್ಲಿ ಏನೂ ಮಾಡಿಲ್ಲ, ಒಂಥರ ಕಸ ಅಂತೆಲ್ಲ ಇದೆ. ಗೋಡಂಬಿ ಗಿಡ ತೋಟಗಾರಿಕೆ ಬೆಳೆ, ವರ್ಷಕ್ಕೆ ಒಂದು ಸೀಸನ್ ಇರುತ್ತೆ. ಇಲ್ಲಿ ಭಾಸ್ಕರ ವೆರೈಟಿ, ವೆಂಗುರ್ಲಾ 4 ಈ ಒಂದು ಟೆಂಪರೇಚರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಅದೇ ಪುತ್ತೂರು ವೆರೈಟಿ ಗೋಡಂಬಿ ತೊಗೊಂಬಂದ್ಬಿಟ್ರೆ ಇಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ. ಇಲ್ಲಿ ನೋಡಿ ಎಲ್ಲ ಫ್ಲವರಿಂಗ್ ಆಗಿದೆ. ಒಂದಿನೂ ನೀರು ಕೊಟ್ಟಿಲ್ಲ ಅಲ್ಲಿ, ನಾನು ಡ್ರಿಪ್ ಲೈನ್ ಹಾಕಿಲ್ಲ, ಮಧ್ಯದಲ್ಲಿ ಟ್ರ್ಯಾಕ್ಟರ್ ಹೊಡೆದು ಕಳೆ ಗಿಳೆ ಕಿತ್ತಿಲ್ಲ. ಹೆಂಗಿದೆಯೋ ಹಾಗೆ ಇದೆ, ಹಚ್ಚಿ ಬಿಡಿ ಮರೆತು ಬಿಡಿ, ಈಸಿಯಾಗಿ ಬರ್ತಾಯಿದೆ. ಯಾರಿಗೆ ತುಂಬ ಜಾಗ ಇದೆಯೋ ಅಲ್ಲಿ ಕಾಲಿಡೋಕ್ಕಾಗಲ್ಲ, ವರ್ಷಕ್ಕೆ ಒಂದು ಸದಿನ ಹೊಕ್ಕಿನ್ರಿ ಹೊಲಕ್ಕೆ ಅನ್ನೋರಿಗೆ ಒಂದು ಮಾದರಿ ಇದೆ. ಸೊ ಗೋಡಂಬಿ, ಹುಣಸೆ, ಬೇಲ, ಆಮೇಲೆ ಜವಾರಿ, ನೇರಳೆ ಇವೆಲ್ಲ ಹೆಚ್ಚು ನೀರನ್ನು ಬೇಡದ, ಮತ್ತು ಮಾವು, ಹಲಸು ಇವೆಲ್ಲ ಹೆಚ್ಚು ನೀರನ್ನು ಬೇಡದ ಬೆಳೆಗಳು.
ಗೋಡಂಬಿ ಆರಾಮಾಗಿ ಸಿಂಪಲಾಗಿ ಬರುತ್ತೆ, ಆರಾಮಾಗಿ ನೋಡಿ. ಕೊಪ್ಪಳದಲ್ಲಿ ಗೋಡಂಬಿ ಬೆಳೀತಾರೇನ್ರಿ? ಇಲ್ಲಿಲ್ವಾ? ಫ್ಲವರ್ ಇಲ್ವಾ? ಕಾಯಿಲ್ವಾ? ಹಣ್ಣಿಲ್ವಾ? ಕಾಣಿಸ್ತಿದೆ ಎದುರುಗಡೆ. ಓಕೆ. ಆಮೇಲೆ ಅಲ್ಲಿ ನೋಡ್ಬೋದು, ಅಲ್ಲೊಂದು ಬೋರ್ಡ್ ಇದೆ. ನೀವು ಸುಪ್ರಸಿದ್ಧ ಮೃಗಾಲಯಗಳಲ್ಲಿ ನೀವು ಅಲ್ಲಿ ಇಲ್ಲಿ ಹೋಗಿ ಸೆಲೆಬ್ರಿಟೀಸ್ಗಳು ಒಂದು ಹುಲಿನ, ಒಂದು ಸಿಂಹನ, ಒಂದು ಯಾವುದೋ ಒಂದು ಮೊಸಳೆನ ದತ್ತಕ್ಕೆ ತೊಗೊಂಡಿರ್ತಾರೆ. ಅಂದರೆ ವರ್ಷಕ್ಕೆ ಅದಕ್ಕೆ ಏನೇನು ಆಹಾರ ಖರ್ಚಾಗುತ್ತೋ ಅಷ್ಟು ಅಮೌಂಟ್ ಅವ್ರಿಗೆ ಹಾಕ್ತಾರೆ, ಅವ್ರ ಹೆಸರು ಹಾಕಿರ್ತಾರೆ. ಈ ಹುಲಿಯನ್ನು ಇಂಥವರು ಈ ಒಂದು ವರ್ಷದಿಂದ ಈ ಒಂದು ವರ್ಷದ ತನಕ ದತ್ತಕ್ಕೆ ತೆಗೆದುಕೊಂಡಿರ್ತಾರೆ ಅಂಥೇಳಿ. ಒಂದು ಸರ್ಕಾರಿ ಸ್ಕೂಲೇನೋ ಒಂದೊಂದು ಕಂಪ್ನಿಗಳು ದತ್ತಕ್ಕೆ ಅಂದರೆ ಅದರಲ್ಲಿರೋ ಎಲ್ಲ ಸ್ವಲ್ಪ ತುಂಬ ಚೆನ್ನಾಗಿ ಮಾಡಿರುತ್ತೆ ಆ ಥರ. ಅಂದರೆ ಅದು ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಹಾಗೆ ಇಲ್ಲಿ ಗಿಡಗಳನ್ನು ದತ್ತಕ್ಕೆ ತೊಗೋಬೋದು. 1,000 ರೂಪಾಯಿ ಒಂದು ಗಿಡ. ಅಲ್ಲಿ ನೋಡಿ 300 ಗಿಡಗಳು ಹಾಕಿದ್ದಾರೆ, 300 ಬೋರ್ಡ್ಗಳಿವೆ, 3 ಲಕ್ಷ ರೂಪಾಯಿ ಬಂತು ನನಗೆ. ಕೃಷಿಕನಾಗಿ ರೊಕ್ಕ ಇಲ್ಲ, ಮತ್ತೊಂದಿಲ್ಲ. ಇಲ್ಲಿ ಇದೆಯಲ್ಲ ಆರಾಮಾಗಿ ಎದುರುಗಡೆ ಕಾಣುತ್ತೆ ನೋಡಿ, ಅಲ್ಲಿ ಬೋರ್ಡ್ ಇದೆ, ಇಲ್ಲಿ ಗೋಡಂಬಿ ಇದೆ. ಇಲ್ಲಿ ಏನು ಖರ್ಚಿಲ್ಲ. ಅಲ್ಲಿ ಖರ್ಚಿರ್ತಕ್ಕಂಥ ಎಕ್ಸಾಟಿಕ್ ವೆರೈಟೀಸ್ಗಳು. ಗಿಡ 250, ಗೊಬ್ಬರ 250, ನಿರ್ವಹಣೆ 250 ರೂಪಾಯಿ, ಬೋರ್ಡ್ ಒಂದು 250 ಇಟ್ಕೊಂಡ್ರು ನಮ್ಗೆ 1,000 ರೂಪಾಯಿಗೆ ಒಂದೊಂದು ಗಿಡ ಬಂತು. ನಂದೇನು ಖರ್ಚಿಲ್ಲ, ತೋಟ ಬೆಳೀತು. ಅದೇ ದುಡ್ಡಲ್ಲಿ ನಿರ್ವಹಣೆ ಆಗ್ತಾ ಇರುತ್ತೆ ಅಲ್ಲಿ. ಅವ್ರಿಗೆ ಯಾವಾಗ ಬೇಕಾದ್ರೆ ಯಾವಾಗಾದರೂ ಬರ್ರಿ, ಯಾವಾಗಾದರೂ ಕಿತ್ಕೊಂಡವರು ಇಲ್ಲಿ ತನಕ ಬಂದು ತೊಗೊಂಡೋದೆ ಖುಷಿ. ಬಂದಿರೋ ಜನ ಏನಾಗುತ್ತೆ, ನಮ್ಮದು ಮಾರುಕಟ್ಟೆ ಇದೆ, ಅಕ್ಕಿ, ಬೇಳೆ, ಎಣ್ಣೆ, ಇಲ್ಲಿರ್ತಕ್ಕಂಥ ಏರು ಮಾಡಿ ಉತ್ಪನ್ನಗಳು ಅದನ್ನೆಲ್ಲ ತೊಗೊಂಡು ಹೋಗ್ತಾರೆ. ಏನಾಗುತ್ತೆ, ರೈತರ ಹೊಲಕ್ಕೆ ಗ್ರಾಹಕರು ಹುಡುಕಿಕೊಂಡು ಬಂದು ತೋಟದಿಂದ ಸೀದಾ ತಾಟಿಗೆ ಉತ್ಪನ್ನಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ನಾನೇ ಇದನ್ನೆಲ್ಲ ಕಟಾವು ಮಾಡಿ ಕಷ್ಟಪಟ್ಟು APMCಗೆ ಹೋಗಿ, ಮಾರ್ಕೆಟ್ಗೆ ಹೋಗಿ, ಗಾಡಿಯಿಂದ ಇಳಿಸಿ, ಲೇಬರನ್ನು ಸೆಟ್ ಮಾಡಿಕೊಂಡು ಸಿಕ್ಕಿರೋ ರೇಟಿಗೆ ಹಿಂಗೆ ಮಾರಿ ಒಟ್ಟಾಗಿ ಎಲ್ಲದನ್ನು ಮಾರಲೇಬೇಕು ಅನ್ನೋ ಅನಿವಾರ್ಯತೆಗೆ ಸಿಕ್ಕರೆ ಅದು ಬೇರೆ ವ್ಯವಸ್ಥೆಯ ಕೈಗೊಂಬೆ. ನನ್ನಿಷ್ಟ ನಾನೇ ಮಾರ್ತೀನಿ, ಜನ ಇಲ್ಲೇ ಬಂದು ತೊಗೊಂಡೋಗಿ ಅಂತ ಹೇಳಿದ್ರೆ ಇದು ಇನ್ನೊಂದು ಥರ ಪದ್ಧತಿ. ಇದು ಹೇಳೋದಕ್ಕೆ ಭಾಳ ಸುಲಭ ಆಗ್ತಿದೆಯಲ್ಲ. ಅಲ್ಲಿ ಸೇಲ್ ಯೂನಿಟ್ ಇದೆ, ಪ್ರೊಡಕ್ಷನ್ ಯೂನಿಟ್ ಇದೆ, ಜನ ಬರ್ತಾರೆ, ಕಸ್ಟಮರ್ಸ್. ಈಗ ಇಷ್ಟು ಜನ 100 ಜನ ಬಂದಿದ್ದೀರಾ, ಜನ ಬರ್ತಾನೆ ಇರ್ತಾರೆ, ತೊಗೊಂಡು ಹೋಗ್ತಾನೆ ಇರ್ತಾರೆ. ಮಾರುಕಟ್ಟೆಯೇ ರೈತನ ಹೊಲಕ್ಕೆ ಹುಡುಕಿಕೊಂಡು ಬರಬೇಕು. ಆ ಮಾದರಿ ನಾವು ನಿರ್ಮಾಣ ಮಾಡಿಕೊಳ್ಳಬೇಕು. ಆ ಕಡೆ ಕಾಣಿಸ್ತಿದೆಯಲ್ಲ, ಅದು ಏರು ಮಡಿ, ಪ್ಲಗ್ ಆ್ಯಂಡ್ ಪ್ಲೇ. ನಮ್ಮನೆ ಫ್ರಿಜ್ಜು ಅನ್ನಲ್ಲಿ, ಇದು ನಮ್ಮನೆ ಮೆಡಿಕಲ್ ಸ್ಟೋರು. ಅನೇಕ ಔಷಧಿ ಸಸ್ಯಗಳಿದೆ ಅಲ್ಲಿ. ಸುಮಾರು ವೆರೈಟೀಸ್ ನೀವು ನೋಡ್ಬೋದು. ಕೊತ್ತಂಬರಿ, ಪಾಲಕ್ಕು, ರಾಜಗಿರಿ, ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಇದೆ ಅಲ್ಲಿ. ಕತ್ತಿ ಅವರೆ, ಸೋರ್ಡ್ ಬೀನ್ಸು, ಚವಳಿ, ಚಳಂಬ್ರಿ ಎಲ್ಲ ಇದೆ ಅಲ್ಲಿ. ನಮ್ಗೆ ಯಾವಾಗ ಬೇಕೋ ಅಲ್ಲಿಂದ ಅಲ್ಲಿ ಮನೆ ಹತ್ತಿರ ಇರಬೇಕು, ದೂರ ಅಲ್ಲಿ ಹೋಗಿ ತರೋಕ್ಕಾಗಲ್ಲ. ಮನೆ ಹತ್ತಿರ ಇರಬೇಕು. ಅದನ್ನೇನಿದೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಒಗ್ಗರಣೆಗೆ ತೊಗೊಂಡೋಗೋದು, ಉಪಯೋಗಿಸೋದು. ಆ ಗಿಡ ಅಲ್ಲೇ ಇರುತ್ತೆ, ಬೇರೆ ಸಮೇತ ಕಿತ್ತಲ್ಲ, ಮತ್ತು ಅದು ಇನ್ನೊಂದು 2-3 ಸಲ ಕೊಡುತ್ತೆ ನಮಗೆ ಫಲಾನ. ಇದು ಒಂದು ನನಗಾಯಿತು. ಬಂದಿರೋರಿಗೂ ಆರ್ಗ್ಯಾನಿಕ್ಕು ತರಕಾರಿಗಳು ಎಲ್ಲ ಬೇಕು ಅಂತ ಇರುತ್ತಲ್ವ, ಅವ್ರುಗಳು ಹರ್ಕೊಂಡೋಗ್ರಿ, ನಿಮಗೆ ತಿಳಿದಷ್ಟು ಹಾಕ್ರಿ. ತಿಳಿದಷ್ಟು ಅಂದರೆ ಎಷ್ಟು, ಅವ್ರು ಇವಾಗಿನ ಮಾರ್ಕೆಟಿಗೆ ಕಂಪೇರ್ ಮಾಡ್ಬಿಟ್ಟು ಹಾಕ್ತಾರೆ. ಒಂದಿಷ್ಟು ಕೊತ್ತಂಬರಿ ತೊಗೊಂಡ್ರೆ ಇಷ್ಟಕ್ಕೆ 5 ರೂಪಾಯಿ ಕೊಡ್ಬೋದಲ್ಲ, ಹಾಕ್ತಾರೆ. ನಂಗೆ ಇಲ್ಲಿ 1 ರೂಪಾಯಿ ಬಂದ್ರೂ ಖುಷಿನೇ, ಯಾಕಂದರೆ ಅದಕ್ಕೆ ನಾನು ಏನೂ ಖರ್ಚು ಮಾಡಿರಲ್ಲ. ಬಂದಿದ್ದೆಲ್ಲ ಬೋನಸ್ಸೇ ನನಗೆ. ಕಿತ್ತಿಲ್ಲ, ಬೆಳೆದಿಲ್ಲ, ಗಾಡಿ ಇಟ್ಟಿಲ್ಲ, ತೊಗೊಂಡೋಗಿ ಕೂತಿಲ್ಲ, ನಾನು ಶ್ರಮ ಹಾಕಿಲ್ಲ. ಪ್ಲಗ್ ಆ್ಯಂಡ್ ಪ್ಲೇ. ಅವರೇ ಕಿತ್ಕೊಳ್ತಾರೆ, ಆ ಸ್ಕ್ಯಾನರಲ್ಲಿ ರೊಕ್ಕ ಹಾಕ್ತಾರೆ, ತೊಗೊಂಡು ಹೋಗ್ತಾರೆ. ಬಂದಿದ್ದಷ್ಟು ಲಾಭನೇ. ಕ್ಲಿಯರ್? ಆ ಒಂದು ಮಾಡಲ್ಲು ಮಾಡಬಹುದು. ಏರು ಮಡಿ ಮಾಡಲ್ ಅದು. ಅಂದರೆ ರೈಸ್ ಬೆಡ್ ಅಂದರೆ ನಾವು ಅಲ್ಲಿ ಬೇಸಲ್ ಡೋಸ್ಗಳನ್ನು ಹಾಕ್ತೀವಿ. ಬೇಸಲ್ ಡೋಸ್ ಕ್ರಮ ಏನು ಅಂತ ಹೇಳ್ತೀನಿ ಆಮೇಲೆ. ಸೊ ಆ ಥರದ್ದು ನಾವು ಬೇಸಲ್ ಡೋಸ್ ಹಾಕೋದ್ರಿಂದ ಅಲ್ಲಿ ಸ್ವಲ್ಪ ಲೂಸ್ ಆಗಿರುತ್ತೆ ಮಣ್ಣು, ಪೌಷ್ಟಿಕಾಂಶಗಳು ಎಲ್ಲ ಇರುತ್ತೆ, ಸಮೃದ್ಧವಾಗಿ ಬೆಳೆಯುತ್ತೆ, ಆರ್ಗ್ಯಾನಿಕ್ ಗ್ರೋ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ನಾವು ಕಾನ್ಸೆಂಟ್ ಅಷ್ಟರಲ್ಲೇ ಅದೇನು ಕೈ ತೊಳ್ಕೊಳ್ಳೋ ನೀರು, ಅದಕ್ಕೆ ಡ್ರಿಪ್ ಕೊಟ್ಟಿದ್ದೀನಿ, ಅವೆಲ್ಲ ಹರಿತಾ ಇರುತ್ತೆ. ಸೊ ನೀರಾಯಿತು, ಪೋಷಕಾಂಶಗಳಾಯಿತು, ಅಷ್ಟರಲ್ಲೇ ಇರುತ್ತೆ. ಕಳೆ ನಿರ್ವಹಣೆ ಸುಲಭ. 4 ಕಡೆ, ಈ ಕಡೆ ಒಬ್ರು ಹಿಂಗೆ ಕೂತ್ಕೊಂಡು ಅರ್ಧ ಗಂಟೆಯಲ್ಲಿ ಕಳೆ ಕಿತ್ಬಿಡ್ಬೋದು. ಅದರದ್ದು ನಿರ್ವಹಣೆ ಮಾಡಿಬಿಡ್ಬೋದು. ಹಾರ್ವೆಸ್ಟು ಹಾಗೆ ಮಾಡ್ಬೋದು ಈಸಿಯಾಗಿ. ಎಕರೆಗಟ್ಟಲೆ ಹಾಕ್ಬಿಟ್ರೆ ಹಾರ್ವೆಸ್ಟ್ ಮಾಡೋದು ಕಷ್ಟ ಆಗುತ್ತೆ. ಇದು ಆರಾಮು ಹೀಗೆ ಸಿಂಪಲಾಗಿ, ಚಿಕ್ಕದಾಗಿ, ಸಣ್ಣದಾಗಿ ಅದೊಂದು ಏರು ಮಡಿಯ ತರಕಾರಿ ಮಾದರಿ. ಓಕೆ, ಈಗ ಅಲ್ಲಿ ಹೋಗ್ತಾ ಏರು ಮಡಿ ಹತ್ರ ಹೋಗೋಣ.
ಹೆಂಗಿತ್ರಿ? ಹೆಂಗದರಿ ಅಂತ ಚಂದದರಿ. ಹೆಂಗದರಿ? ಇದು ಸೋರ್ಡ್ ಬೀನ್ಸ್ ಅಂತ ಹೇಳಿ ಕತ್ತಿ ಅವರೆ ಅಂತ ಕನ್ನಡದಲ್ಲಿ ಕರೀತಾರೆ. ಕತ್ತಿ ಅಂದರೆ ಕತ್ತಿ, ಡಾಂಕಿ ಅಲ್ಲ. ಓಕೆ, ಸೊ ಇಲ್ಲೇನಿದೆ, ಇದು ಕತ್ತಿ ಅವರೆ. ಇದು ಬಲತ ಮೇಲೆ ಇದ್ರ ಬೀಜ ಏನಿರುತ್ತೆ ಅದು ಭಾಳ ಪೌಷ್ಟಿಕಾಂಶ. ಅಲಸಂದಿನ ಹೆಂಗೆ 2 ದಿನ ನೆನೆ ಹಾಕ್ತೀವಿ ಆ ಥರ ನೆನೆ ಹಾಕ್ಬಿಟ್ಟು ಸೇವನೆ ಮಾಡಬೇಕು. ಬಹಳ ಪೌಷ್ಟಿಕಯುಕ್ತ ಆಗುತ್ತೆ ಕತ್ತಿ ಅವರೆ ಇದು. ಇದನ್ನು ತುಂಬ ತೆಳ್ಳಗಿದ್ದಾಗ, ಎಳೆಯದು ಇಷ್ಟೇ ಕಿರುಬೆರಳು ಗಾತ್ರ ಇದ್ದಾಗ ಇಡೀ ಇದನ್ನೇ ಹೆಚ್ಕೊಂಡ್ಬಿಟ್ಟು ಪಲ್ಯ ಮಾಡ್ಕೊಂಡು ತಿಂತಾರೆ. ಆ ಥರ ಯೂಸ್ ಆಗುತ್ತೆ. ತುಂಬ ರಫ್ ವೆರೈಟಿ. ನಿಮ್ಮ ಮನೆಯ ಕಿಚನ್ ಗಾರ್ಡನಲ್ಲಿ ಈ ಥರದ್ದು 1-2 ಗಿಡ ಇರಬೇಕು. ಆಮೇಲೆ ತುಂಬ ದೀರ್ಘ ಬಾಳಿಕೆ ಬರುತ್ತೆ, ಬೀಜಗಳು ಬರ್ತಾನೆ ಇರುತ್ತೆ. ದೇಸಿ ವೆರೈಟಿ, ರಿಪ್ರೊಡಕ್ಷನ್ ಕೆಪಾಸಿಟಿ ಇದೆ. ಆ ಟೊಮೆಟೊನೂ ಅಷ್ಟೇ. ಇಲ್ಲಿ ನೀವು ಗಮನಿಸಿರಬಹುದು, ಬದನೆಕಾಯಿ ಇದೆಯಾ? ಇಲ್ಲಿ ಬದನೆ ಇದೆ, ಟೊಮೆಟೊ ಇದೆಯಾ, ಸೋರ್ಡ್ ಬೀನ್ಸ್ ಇದೆಯಾ, ಕೊತ್ತಂಬರಿ ಇದೆಯಾ, ಕರಿಬೇವು ಇದೆಯಾ, ಆಮೇಲೆ ಆ ಕಡೆ ರಾಜಗಿರಿ ಇದೆಯಾ. ಹೀಗೆ ಲೆಕ್ಕ ಮಾಡ್ಕೊಂಡು ಹೋದರೆ ಬರ್ತಾ ಇರುತ್ತೆ, ಆಗ್ತಾ ಇರುತ್ತೆ, ಬೀಜ ಉದುರ್ತಾ ಇರುತ್ತೆ, ಬರ್ತಾ ಇರುತ್ತೆ. ಸಿಂಪಲ್ಲಾಗಿ ನಮಗೇನು ಗಿಡಗಳು ಹೆಂಗೆ ಇರಲಪ್ಪ, ಇಲ್ಲಿ ನಾವೇನಿಲ್ಲಿ ಉದ್ಯಾನವನ ಪಾರ್ಕ ಮಾಡ್ತಾ ಇದ್ದೀವಿ. ನಮಗೆ ಬೇಕಾದಂತಹ ದೇಸಿ ವೆರೈಟಿ ಆಹಾರಗಳನ್ನು ಬೆಳೆಸ್ಕೊಂಡಿದ್ದೀವಿ. ಓಕೆ, ಇದು ಇಲ್ಲಿಲ್ಲೇ ಹುಟ್ಟುತ್ತೆ, ಇಲ್ಲಿಲ್ಲೇ ಬೀಜ ಆಗುತ್ತೆ, ಇದ್ದಿದ್ದೇ ಬರ್ತಾ ಇರುತ್ತೆ, ಪರ್ಮನೆಂಟಾಗಿರುತ್ತೆ ಇಲ್ಲೇ. ಯಾವಾಗಾದರೂ ನಮಗೆ ಫ್ರೀ ಇದ್ದಾಗ ಸ್ವಲ್ಪ ಕೆಲಸಗಳನ್ನು ಮಾಡಿಕೊಂಡ್ರೆ ಆಯಿತು. ಎನಿ ಟೈಮ್ ನಮಗೆ ವಿಧ ವಿಧವಾದ ಸೊಪ್ಪು, ತರಕಾರಿಗಳು, ಕಾಯಿಗಳು ನಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿರೋದನ್ನೇ ಅಂದರೆ ಸ್ಥಳೀಯವಾಗಿ ಬೆಳೆದಿರ್ತಕ್ಕಂಥದ್ದು, ಅಡುಗೆ ಮನೆ ಹತ್ರನೇ ಬೆಳೆದಿರ್ತಕ್ಕಂಥದ್ದು. ಇದು ಹೆಚ್ಚಿನ ಪೋಷಕಾಂಶಗಳು ನಮಗೆ ಅಗದಿ ಹತ್ತಿರದಲ್ಲೇ ಸಿಗುತ್ತೆ. ಕಾಯಾದರೂ ತೊಗೊಳ್ಳಿ, ಹಣ್ಣಾದರೂ ತೊಗೊಳ್ಳಿ, ಫ್ರೆಶ್, ಫಾರ್ಮ್ ಫ್ರೆಶ್, ಇದೇ ಫಾರ್ಮು, ಇದೇ ಫ್ರೆಶ್. ನಮಗಷ್ಟೇ ಅಲ್ಲ, ಇಲ್ಲಿ ಯಾರು ಬಂದಿರ್ತಾರೋ ಅವರು ತೊಗೊಂಡು ಹೋಗೋಕ್ಕೂ ಅನುಕೂಲ ಇದೆ. ಇದು ಈ ಒಂದು ಮಾದರಿ ಆರಾಮಾಗಿ ನೀವು ಮನೇಲಿ ಮಾಡ್ಕೋಬೋದು, ಸಣ್ಣ ಪ್ರಮಾಣದಲ್ಲಿ 1 ಸ್ಕ್ವೇರ್ ಫೀಟ್. ಟ್ರೈ ಮಾಡಿ ನೋಡಿ, ಅದ್ರ ಬ್ಯೂಟಿನೇ ಬೇರೆ. ಮುಂದೆ ಹೋಗೋಣ, ತೊಗೊಳ್ಳಿ, ಯಾರಿಗೆ ಬೇಕು. ಶಾಂತಿಯು ಸದ್ಭಾವದಲ್ಲಿ, ಯುಕ್ತಿಯು ಮುಕ್ತಿಯು ಸೌಹಾರ್ದದಲ್ಲಿ, ನಲಿಯುತ್ತ ಮುಂದೆ ಸಾಗೋಣ ಬನ್ನಿ, ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ, ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸ ನಾಡ ಕಟ್ಟೋಣ ಬನ್ನಿ, ಲಾ 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 ಲಾ, ಲಾ 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 ಲಾ. ಟೊಮೆಟೊ ಕಿತ್ಕೊಂಬನ್ನಿ ಅಂತ ಹೇಳಿದ್ನಲ್ವಾ, ಎಷ್ಟು ಜನ ಕಿತ್ಕೊಂಬಂದಿದ್ದೀರಾ? ನಂಗೊಂದು ಟೊಮೆಟೊ ಕೊಡ್ರಿ. ಕ್ಯಾಚ್, ಅಗ್ಗ ಬಾ 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 ಬಾ. ಇಲ್ಲಿ ನೋಡಿ, ಎಲ್ಲರೂ ನನಗೆ ಕಾಣೋ ಥರ ಇರಪ್ಪ, ನಾನು ಹಿಂದ್ಗಡೆ ತಿರುಗೆಲ್ಲ ಮಾತಾಡೋಕ್ಕಲ್ಲ. ಓಕೆ, ಒಂದು ಸರಳವಾದ ಬೇಸಿಕ್ ಕಾನ್ಸೆಪ್ಟು